ಹಾಯ್ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ ಈ ಒಂದು ರೀಡಿಂಗ್ ನಾನಿಲ್ಲಿ ಟ್ಯಾರೋ ಮುಖಾಂತರ ಕೊಡ್ತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ಅಂತ ಅಂದರೆ, ನಿಮ್ಮ ಪಾರ್ಟ್ನರ್ ಯಾವ ಸಿಚುವೇಷನಲ್ಲಿ ಇರಬಹುದು, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಅಥವಾ ನಿಮಗೆ ನಂದಿದ್ದಾರೆ ಅದಕ್ಕೆ ರಿಗ್ರೆಟ್ ಫೀಲ್ ಮಾಡ್ತಾರಾ, ಆರ್ ಏನಾದರೂ ಸಿಚುವೇಶನ್ ಅವ್ರ ಲೈಫಲ್ಲಿ ನಡೀತಾ ಇದೆ, ಯಾವ ಥರ ಸಿಚುವೇಶನ್ ನಡೀತಾ ಇದೆ. ಸೊ ಈ ಒಂದು ಗೈಡೆನ್ಸನ್ನ ನಾನು ಈ ಒಂದು ರೀಡಿಂಗಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಇದು ಜಸ್ಟ್ ಜನರಲ್ ಹಾಗೆ ಕಲೆಕ್ಟಿವ್ ರೀಡಿಂಗ್. ಸೊ ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನೀವು ಪೇ ಮಾಡಿ ತೊಗೋಬೋದು. ನೌ ಐ ಹ್ಯಾವ್ ಕ್ರಿಯೇಟೆಡ್ ಒನ್ ಪೋಸ್ಟರ್. ಸೊ ಆ ಒಂದು ಪೋಸ್ಟರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಯಾವ ಕೋರ್ಸ್ ಅವೈಲಬಲ್ ಇದೆ, ಯಾವ ಸೆಷನ್ಸ್ ಅವೈಲಬಲ್ ಇದೆ, ಆ್ಯಂಡ್ ಅದಕ್ಕೆ ಚಾರ್ಜಸ್ ಎಷ್ಟಿರುತ್ತೆ ಎಲ್ಲನೂ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಡೀಟೇಲ್ಸನ್ನು ತೊಗೊಳ್ಬೋದು. ಓಕೆ, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಪಾರ್ಟ್ನರ್ ಯಾವ ಸಿಚುವೇಷನಲ್ಲಿ ಇದ್ದಾರೆ ನೋಡೋಣ. ಓಕೆ, 4 ಆಫ್ ಕಪ್ಸ್, ದ ಮೆಜಿಷಿಯನ್, ಸೆವೆನ್ ಆಫ್ ವ್ಯಾಂಡ್ಸ್. ಮೇ ಬಿ ನಿಮ್ಮ ಪಾರ್ಟ್ನರ್ ಇಲ್ಲಿ ಬ್ಲಾಕ್ ಮಾಡಿರ್ಬೋದು. ತ್ರೀ ಆಫ್ ಕಪ್ಸ್, ಕಂಗ್ರ್ಯಾಚುಲೇಷನ್ಸ್. ನೈನ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ಸಾರ್ಡ್ಸ್. Six of cups, beautiful. Six of swords, nine of pentacles, so I have to pull one more card. Okay, queen of pentacles. Okay, let me answer. ಓಕೆ, ಸೊ ಫಸ್ಟ್ ಕಾರ್ಡ್ ಇಲ್ಲಿ 4 ಆಫ್ ಕಪ್ಸ್ ಬರ್ತಾ ಇದೆ. ಮೇ ಬಿ ನಿಮ್ಮ ಪಾರ್ಟ್ನರ್ ಯಾವುದೋ ಒಂದೇ ಒಂದು ಸಿಚುವೇಶನ್ ಬಗ್ಗೆ ಅಥವಾ ನಿಮ್ಮ ಹಾಗೆ ಅವರ ನಡುವಿನ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ವಿಚಾರದ ಬಗ್ಗೆ ಮಾತ್ರನೇ ಕಾನ್ಸ್ಟೆಂಟಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಅದರ್ ಪಾಸಿಟಿವ್ ಥಿಂಗ್ಸ್ ಏನೆಲ್ಲ ಇದೆ ಅದ್ರ ಕಡೆ ಅವರು ಥಿಂಕ್ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ದೇ ಆರ್ ವೆರಿ ಸೈಲೆಂಟ್ ಮೋಡ್ ಹೋಗಿರ್ಬೋದು ಕರೆಂಟ್ಲಿ. ನೋ ಕಮ್ಯುನಿಕೇಷನ್ ಬ್ಲಾಕ್ ಆಗಿದೆ, ಕರೆಂಟ್ಲಿ ಮಾತಾಡ್ತಾ ಇಲ್ಲ ಅಂತಲೂ ಹೇಳ್ತೀನಿ. ಆ್ಯಂಡ್ ದ ಮೆಜಿಷಿಯನ್ ಹಾಗೆ ಸೆವೆನ್ ಆಫ್ ವ್ಯಾಂಡ್ ಸಹ ಇಲ್ಲಿದೆ. ನಿಮಗೆ ಬರ್ತಾ ಇರುವಂಥ ಮೆಸೇಜ್ ಹಾಗೆ ಇಲ್ಲಿ ಅವ್ರ ಕಡೆಯಿಂದನೂ ಇಲ್ಲಿ ಬ್ಲಾಕಿಂಗ್ ಎನರ್ಜಿ ಇದೆ. ಸೊ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು. ಆ್ಯಂಡ್ ನಿಮಗೆ ಏನು ಗೈಡೆನ್ಸ್ ಹೇಳ್ತೀನಿ ಅಂತಂದರೆ, ಲರ್ನ್ ಟು ಸೆಟ್ ಬೌಂಡ್ರೀಸ್. ನೀವು ನಿಮ್ಮ ಬೌಂಡ್ರೀಸ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಮೇ ಬಿ ನೀವು ತುಂಬ ಪೀಪಲ್ ಪ್ಲೀಸಿಂಗ್ ಅಂತ ಹೇಳ್ಬೋದು. ಏನು ಅನ್ಕೋತಾರೋ ಅಥವಾ ಬೇಜಾರು ಮಾಡ್ಕೋತಾರೋ ಅಂತ ಎನಿ ಟೈಮ್ ಥಿಂಕ್ ಮಾಡ್ತಾ ಇರ್ತೀರಾ, ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆನೇ ಎವ್ರಿ ಟೈಮ್ ನೀವು ಥಿಂಕ್ ಮಾಡ್ತಾ ಇರ್ಬೋದು ಕರೆಂಟ್ಲಿ. ಬಟ್ ಡೋಂಟ್ ವರಿ, ಈ ಒಂದು ರಿಲೇಷನ್ಶಿಪ್ ವೈಸ್ ನೋಡೋದಾದರೆ ಕಪ್ಸ್ ಕಾರ್ಡ್ ಇರೋದ್ರಿಂದ ಸೂನ್ ನೀವು ಬ್ಯಾಲೆನ್ಸ್ ನೋಡ್ತೀರಾ. ಆ್ಯಂಡ್ ಆಲ್ಸೋ ಆಫ್ಟರ್ 3 months ನೀವು ಮೀಟ್ ಆಗ್ಬೋದು. ಆ್ಯಂಡ್ ವಿತಿನ್ 6 months ಇಲ್ಲಿ ಮ್ಯಾರೇಜ್ ಎನರ್ಜಿ ತುಂಬ ಹೈ ಆಗಿದೆ. ಮೇ ಬಿ ಇನ್ನೂ 6 months ಬಾಕಿ ಇದೆ ಈ ಒಂದು ವರ್ಷ ಮುಗಿಯೋದಕ್ಕೆ. ಹಾಫ್ ಆಫ್ ದ ಇಯರ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಹಾಫ್ ಆಫ್ ದ ಇಯರಲ್ಲಿ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗ್ಬೋದು. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಹ ಸಿಗ್ಬೋದು. ಆ ಒಂದು ಎನರ್ಜಿ ಮೇಜರಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಟ್ಸ್ ವೆರಿ ಪಾಸಿಟಿವ್ ಸೈನ್. ಓಕೆ. ಆ್ಯಂಡ್ ಆಲ್ಸೋ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ 9 ಆಫ್ ಪೆಂಟಿಕಲ್ಸ್ ಕರೆಂಟ್ಲಿ ಅವ್ರ ಲೈಫಲ್ಲಿ ಫೈನಾನ್ಷಿಯಲಿ ನೀವು ತಿಳ್ಕೊಬೇಕು ಅಂತಂದರೆ ಫೈನಾನ್ಷಿಯಲಿ ದೇ ಆರ್ ವೆರಿ ಗುಡ್ ಅಂತ ಹೇಳ್ತೀನಿ. ಆ್ಯಂಡ್ ದೇ ಆರ್ ಲರ್ನಿಂಗ್ ಸಮಥಿಂಗ್ ನ್ಯೂ. ಹೊಸದೇನೋ ಕಲಿತಾ ಇದ್ದಾರೆ ಅವರು. ಮೇ ಬಿ ಈ ಪರ್ಸನ್ಗೆ
ಹೊಸ ವಿಷಯಗಳನ್ನ ಕಲಿಯೋಕ್ಕೆ ಅಥವಾ ಹೊಸತೇನಾದರೂ ಅವರು ಲೈಫಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇರುತ್ತೆ. ಯಾವಾಗಲೂ ಹೊಸದೇನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡುವಂಥ ವ್ಯಕ್ತಿ. ಆ್ಯಂಡ್ ಮೆಜಿಷಿಯನ್ ಕಾರ್ಡಿಲಿರೋದ್ರಿಂದ ಅವ್ರಿಗೆ ಮಲ್ಟಿ ಟಾಸ್ಕ್ ಮಾಡೋದು ಕಷ್ಟ ಏನಾಗಲ್ಲ. ಅವರು ಇಷ್ಟಪಟ್ಟು ಮಾಡ್ತಾರೆ ಮಲ್ಟಿ ಟಾಸ್ಕ್. ಅಂದರೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೋಬೇಕು. ಆ ಒಂದು ಮಲ್ಟಿಪಲ್ ಇನ್ಕಮ್ ಸೋರ್ಸಲ್ಲಿ ಅವ್ರು ಹೇಗೆಲ್ಲ ಮ್ಯಾನೇಜ್ ಮಾಡ್ಬೋದು ಫೈನಾನ್ಷಿಯಲಿ. ಹಾಗೆ ಬಿಸ್ನೆಸ್ ಅಂತ ಬಂದಾಗ ತುಂಬ ಒಳ್ಳೆ ಮೈಂಡ್ಸೆಟ್ ಇದೆ ಈ ವ್ಯಕ್ತಿಗೆ. ಬಿಸ್ನೆಸ್ ಹೇಗೆ ಮಾಡಬೇಕು, ಅದನ್ನು ಹೇಗೆ ಗ್ರೋತಿಗೆ ತೊಗೊಂಡೋಗಬೇಕು, ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನೀವು ಇವ್ರನ್ನ ಮದುವೆ ಆದರೆ ಹ್ಯಾಪಿಯಾಗಿರ್ತೀರ ಅಂತಲೂ ಹೇಳ್ಬೋದು. ಬಟ್ ಒನ್ ಸ್ಮಾಲ್ ಇಶ್ಯೂ ಬಂದು ಮೇ ಬಿ ಅವ್ರ ಫ್ಯಾಮಿಲಿ ಇಶ್ಯೂ ಇರ್ಬೋದು. ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಯಾವುದೇ ಇಶ್ಯೂ ಆಗಲ್ಲ, ಅವರ ಫ್ಯಾಮಿಲಿ ಕಡೆಯಿಂದ ನಿಮಗೆ ಕೆಲವೊಂದು ಇಶ್ಯೂಸ್ ಕಾಣಿಸ್ತಾ ಹೋಗ್ಬೋದು ಇನ್ ಫ್ಯೂಚರ್. 9 ಆಫ್ ವ್ಯಾಂಡ್ ಸಹ ಇಲ್ಲಿದೆ. ಸೊ ಸ್ಟಾಪ್ ಓವರ್ ಥಿಂಕಿಂಗ್. ತುಂಬ ಓವರ್ ಥಿಂಕಿಂಗ್ ಮಾಡೋದು ಅಥವಾ ಎಲ್ಲನೂ ಒಟ್ಟಿಗೆ ಮಾಡಬೇಕು, ಯಾವುದೋ ಒಂದು ವಿಚಾರ ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಮಾಡಿದ್ರೆ ಹೇಗೆ, ಅದು ಮಾಡಿದ್ರೆ ಹೇಗೆ ಮಾಡ್ತಾರೆ. ಆ ಒಂದು ಕೆಪಬಿಲಿಟಿ ಇವ್ರಿಗೆ ಇದೆ, ಮಲ್ಟಿ ಟಾಸ್ಕ್ ಮಾಡುವಂಥ ಕೆಪಬಿಲಿಟಿ ಇದೆ. ಬಟ್ ಅವರ ಒಂದು ಶಕ್ತಿಗೂ ಮೀರಿ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಸ್ಟಕ್ ಆಗ್ಬೋದು ಒಂದು ಕಡೆ. ಅಕಾರ್ಡಿಂಗ್ ಟು ಕರೆಂಟ್ ಸಿಚುವೇಶನ್ ದೇ ಆರ್ ವೆರಿ ಗುಡ್. ಓಕೆ, ಇವಾಗ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇನ್ ಫ್ಯೂಚರ್ ಸ್ವಲ್ಪ ಅವ್ರಿಗೆ ಇನ್ನೂ ಹೆಚ್ಚು ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ತುಂಬ ವರಿ ಮಾಡುವಂಥದ್ದು ಏನೂ ಇಲ್ಲ. ನಿಮ್ಮ ರಿಲೇಷನ್ಶಿಪ್ ವಿಚಾರವಾಗಿ ಬಂದಾಗಲೇ ಕರೆಂಟ್ಲಿ ತುಂಬ ಸೈಲೆಂಟ್ ಆಗಿದ್ದಾರೆ. ಬಟ್ ನಿಮ್ಮ ವಿಚಾರದಲ್ಲಿ ಸೈಲೆಂಟ್ ಆಗಿರ್ಬೋದು. ಬಟ್ ಅವರ ಬಿಸ್ನೆಸ್ ಆಗಿರ್ಬೋದು, ಅವ್ರು ಏನು ವರ್ಕ್ ಮಾಡ್ತಾಯಿದ್ದಾರೆ ಆ ವರ್ಕ್ ಜೊತೆಗೆ ಎಕ್ಸ್ಟ್ರಾ ಏನಾದರೂ ಮಾಡಬೇಕು ಅಥವಾ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಎಲ್ಲ ಇದೆ ಅವರಿಗೆ. ಆ ಒಂದು ಬಿಸ್ನೆಸ್ಸಲ್ಲಿ ಅವ್ರ ಗ್ರೋತ್ನ ನೋಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಫೈನಾನ್ಷಿಯಲಿ ಅವ್ರಿಗೆ ತುಂಬ ಸಕ್ಸಸ್ ಸಿಗೋ ಅಂಥ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ ತುಂಬ ಹಣ ಬರುವಂಥದ್ದಿದೆ ಅವರಿಗೆ. ಸೊ ಮನಿ ಮೈಂಡೆಡ್ ಅಂತಲೂ ಹೇಳ್ಬೋದು. ತುಂಬ ದುಡ್ಡು ಮಾಡಬೇಕು ಅಂತಲೂ ಇವ್ರ ತಲೆಯಲ್ಲಿರ್ಬೋದು. ಅದೆಲ್ಲನೂ ವರ್ಕ್ ಆಗುತ್ತೆ. ಆ್ಯಂಡ್ ಹಿ ಆರ್ ಶಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಅಂತಲೂ ಹೇಳ್ತೀನಿ. 3 ಆಫ್ ಕಪ್ಸ್ ಇದೆ. ಸೊ ಆಫ್ಟರ್ 3 ಮಂತ್ಸ್ ಇಲ್ಲಿ ನೀವು ಮೀಟ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಕಿಂಗ್ ಆಫ್ ಸಾರ್ಡ್ಸ್. ನೀವೇನಾದರೂ ನಿಮ್ಮ ಪಾರ್ಟ್ನರ್ಗೆ ಸಾರಿ ಕೇಳಬೇಕು ಅಂತ ಇದ್ದರೆ ಯು ಕ್ಯಾನ್ ಆಸ್ಕ್ ಸಾರಿ, ಅಥವಾ ಅವ್ರ ಕಡೆಯಿಂದನೂ ನಿಮಗೆ ಆ ಒಂದು ಮೆಸೇಜ್ ಬರುವಂಥ ಚಾನ್ಸಸ್ ಇದೆ. ಬಟ್ ನಾವು ತುಂಬ ಸೈಲೆಂಟಾಗಿದ್ದಾರೆ. ಸೊ ಆ ಸೈಲೆನ್ಸನ್ನು ಹಾಗೆ ಇರೋದಕ್ಕೆ ಬಿಡಿ ಅಂತ ಹೇಳ್ತೀನಿ. ಈಗ ನೀವು ತುಂಬ ಪ್ರೆಷರ್ ಆಗ್ತಾ ಹೋದಾಗೆ ಅಲ್ಲಿ ಇನ್ನೂ ಡಿಸ್ಟೆನ್ಸ್ ಜಾಸ್ತಿ ಆಗ್ಬೋದು. ಸೊ ಸ್ಟಾಪ್ ಆರ್ಗ್ಯೂಯಿಂಗ್ ಅಂತ ಹೇಳ್ತೀನಿ. ಆರ್ಗ್ಯೂ ಮಾಡೋದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ಬೋದು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ಅದರ್ವೈಸ್ ಸೊ ಇವರು ನಿಮಗೆ ರೈಟ್ ಪಾರ್ಟ್ನರ ಅಂತ ಹೇಳೋದಾದರೆ ಎಸ್, ರೈಟ್ ಪಾರ್ಟ್ನರ್ ಅಂತ ಹೇಳ್ತೀನಿ. ಆ್ಯಂಡ್ ಮ್ಯಾರೇಜ್ ಎನರ್ಜಿ ಸಹ. ಸೊ ನೋ ವರೀಸ್ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಜನರಲ್ ರೀಡಿಂಗ್. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಯಾವ ಮೆಸೇಜ್ ನಿಮಗೆ ರೆಸನೇಟ್ ಆಯಿತು ಕಮೆಂಟ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗೋಸ್ಕರ ಡಿಸ್ಪ್ಲೇ ಮಾಡಿರೋ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು.